ಆರೋಪ ಕೇಳಬಹುದು. ಸ್ಪೀಕರ್ ಪಕ್ಷಪಾತ ಮಾಡ್ತಾ ಇದ್ದಾರೆ. ನಿಮ್ಗೆ ಇರಬೇಕು. ನೋಡಿ, ನಾನು ಒಂದು ಮಾತನ್ನೇ ಹೇಳ್ತೇನೆ. ಸ್ಪೀಕರ್ ಅವರು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಈ ಹಿಂದೆ ರಮೇಶ್ ಕುಮಾರ್ ಅವರಿದ್ದರು, ಕಾಗೋಡು ತಿಮ್ಮಪ್ಪರವರು ಇದ್ದು ಅಂತ ನಾವು ಕೇಳ್ಕೊಂಡೆವು. ತದನಂತರ ನಮ್ಮ ಕಾಗೇರಿಯವರು, ಹೀಗೆ ಬೇರೆ ಬೇರೆಯವರು. ಕಾಗೇರಿಯವರು ಮಾತಾಡುವಾಗ ಅವಕಾಶಗಳು 75% ಆಫ್ ದ ಟೋಟಲ್ ಅವರ್ಸ್. 100 ಗಂಟೆ ಅಧಿವೇಶನ ನಡೆದರೆ 75 ಗಂಟೆ ವಿರೋಧ ಪಕ್ಷದವರಿಗೆ ಕೊಡ್ತಿದ್ರು. 25 ಗಂಟೆ ಮಾತ್ರ ಆಡಳಿತ ಪಕ್ಷಕ್ಕೆ ಕೊಡ್ತಾರೆ. ಇವತ್ತು ಬಜೆಟ್ ಮೇಲೆ ಎಲ್ರಿಗೂ ಅವಕಾಶ ಕೊಡಬೇಕು ಅಂತೇಳಿ ಕಾಂಗ್ರೆಸ್ನ 136 ಜನರಿಗೂ ಅವಕಾಶ ಕೊಟ್ಟರೆ, ಬಜೆಟ್ನಲ್ಲಿ ಆದಂಥ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡಬೇಕು, ಸರ್ಕಾರದ ಕಿವಿ ಇಡಬೇಕು. ಆಡಳಿತ ಪಕ್ಷದವರು ಸರ್ಕಾರ ಏನು ತಪ್ಪು ಮಾಡಿದ್ರು ಸರ್ಕಾರ ಮಾಡಿದ್ದು ಸರಿ ಅಂತ ಹೇಳ್ತಾರೆ. ತಪ್ಪನ್ನು ಹುಡುಕೋರು ಯಾರು? ವಿರೋಧದವರೇ. ಹಾಗಿರುವಾಗ ಸರಿಸುಮಾರು BJP ಮತ್ತು JDSನವರು 79 ಜನ ಇರುವಾಗ ಅವರಿಗೆ 75% ಅವಧಿಯನ್ನು ಕೊಡಬೇಕು. ಮತ್ತು ಒಂದು ರೀತಿಯಲ್ಲಿ ಒಂದು ಬಿಲ್ ಪಾಸ್ ಮಾಡಬೇಕು ಅಂತ ಹೇಳುವಾಗ ಯಾವುದೇ ರೀತಿಯಲ್ಲಿ ಆದರೂ ಕೂಡ ಶತಾಯಗತಾಯ ಹಠಾಯ ಆ ಬಿಲ್ಲನ್ನು ಪಾಸ್ ಮಾಡುವಂಥದ್ದು ವಿರೋಧ ಪಕ್ಷದವರನ್ನು ಗಣನೆ ತೆಗೆದುಕೊಳ್ಳೋದಿಲ್ಲ ಅಂತೇಳಿ. ಆದರೆ ಮುಂಚೆ ಹೇಗಿತ್ತು ಅಂತೇಳಿದರೆ, ವಿರೋಧ ಪಕ್ಷದವರು ವಿರೋಧ ಮಾಡಿದಾಗ ಅವರನ್ನು ಸ್ಪೀಕರ್ ಅವರವರು ಕ್ಯಾಬಿನಿಗೆ ಕರೆದು, ಆಡಳಿತ ಪಕ್ಷದವರನ್ನು ಕ್ಯಾಬಿನಿಗೆ ಕರೆದು 10 ಮೀಟಿಂಗ್ ಮಾಡಿ ಒಂದು ಸಮಗಾರಿಕೆಯ ವ್ಯವಸ್ಥೆಗೆ ಬರ್ತಿತ್ತು. ಇವತ್ತೇನು, ಪೇಪರ್ ಹರಿದು ಬಿಸಾಡಿದ ಕೂಡಲೇ ಸ್ಪಷ್ಟನೆ ಮಾಡ್ತೀರಿ, ನಾವು ವಿರೋಧ ಮಾಡಿದ ಕೂಡಲೇ, ನಾವು ಒಬ್ಬೆ ಹಾಕಿದ ಕೂಡಲೇ ನೀವು ಕಿವಿಯನ್ನು ಕೇಳದೆ ಆಚೆಗಡೆ ಮಾತಾಡ್ತಾ ಹೋಗ್ತೀರಿ. ಆ ರೀತಿ ಅಲ್ಲ. ನೀವು ಸರ್ಕಾರದ ಎಜೆಂಡವನ್ನು ಪಾಸ್ ಮಾಡಲಿಕ್ಕೆ ಕೂತಂಥ ಸ್ಪೀಕರ್ ಅಲ್ಲ. ಮಾನವಿಕವಾಗಿ ರಾಜ್ಯದ ಎಲ್ಲ ಬಂಧುಗಳ ಮಾತನ್ನು ಕೇಳಲಿಕ್ಕಿರುವಂಥ ಸ್ಪೀಕರ್. ಹಾಗಾಗಿ ನಾನು ಇವತ್ತು ಒಂದು ಮಾತನ್ನು ಹೇಳ್ತೇನೆ. ನನಗಂತೂ ವಿಪರೀತವಾದ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರು. ಆದರೂ ನಮಗೆಲ್ಲ BJPಯ ವಿಷಯಗಳು, ವಿರೋಧ ಪಕ್ಷದ ಮಾತನ್ನು ಕೇಳಬೇಕಾದಂಥದ್ದು, ಅದರ ನಂತರ ನಿರ್ಧಾರವನ್ನು ಕೊಡಬೇಕು. ಬಿಟ್ಟರೆ ಏಕಾಏಕಿ 6 ತಿಂಗಳು ನೀವು ಅಮಾನತು ಮಾಡಿದ್ದು ಅದು ಘನಘೋರ ತಪ್ಪು. ಏನು ಖಾದರ್ ಅವರು ಸಸ್ಪೆಂಡ್ ಆಗಲಿಲ್ವಾ? ನಾನು ಇವತ್ತು ನಿಮಗೆ ತೋರಿಸ್ತೇನೆ, ನಿಮ್ಮ ಚಾನಲ್ ಮುಖಾಂತರ ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೇವೆ. 6 ಖಾದರ್ ಅವರು ವಿರೋಧ ಪಕ್ಷದ ಉಪನಾಯಕರಾಗಿದ್ದರು. ಎಷ್ಟು ಸಲ ಇದ್ದು ಬೊಬ್ಬೆ ಹೊಡೆದಿದ್ದಾರೆ, ಎಷ್ಟು ಸಲ ಪೇಪರ್ ಹೊಡೆದಿದ್ದಾರೆ, ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿ ಅಲ್ಲ. ಏನು ಅವರು ಮಾಡೋದು ತಪ್ಪನ್ನು ನಮ್ಮವರು ಮಾಡಿದ್ದಾರಾ? ಇಷ್ಟೇ ಪ್ರಶ್ನೆ ನಂದು. ಹಾಗಾಗಿ ಇದನ್ನು ಪ್ರಜಾಪ್ರಭುತ್ವದಲ್ಲಿ ನಾವು ಒಪ್ಪಲ್ಲ. ಕಾಂಗ್ರೆಸ್ನ ಏಜೆಂಟ್ ರೀತಿಯಲ್ಲಿ ವರ್ತಿಸೋ ರೀತಿಯಲ್ಲಿ ಆಗಿದೆ ಅಂತ ಹೇಳುವಂಥ ಭಾವನೆಗಳು ಹೊರಗಡೆ ವ್ಯಕ್ತ ಆಗ್ತಾ ಇದೆ.